ಮಾತಾಡ್ತೀರಿ ಅಷ್ಟೇ ಸೈಲೆಂಟ್ ಆಗ್ತೀರಿ ಅನ್ನೋ ಮಾಹಿತಿ ಅದು ಸರ್. ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಆಗ್ರಹ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ನಾನು MD ಅವರಿಗೆ ಸಂಬಂಧಪಟ್ಟ ಮಂತ್ರಿಯವರಿಗೆ ಪತ್ರ ಕೊಟ್ಟಿದ್ದೀನಿ. ನಾನು ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಹೇಳಿದ್ದೀನಿ. CO ಅವ್ರನ್ನು ಕೊಟ್ಟಿದ್ದೀನಿ, DC ಅವರಿಗೆ ಕೊಟ್ಟಿದ್ದೀನಿ. ಅವರು ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಅವ್ರು ಮಾಡಿರುವಂಥ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ. ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಯಾವುದೇ ಕಾರಣಕ್ಕೂ ಅವ್ರು ತನಿಖೆ ಮಾಡುತ್ತಾ ಇಲ್ಲ. ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ ಅಂತ ಹೇಳಬೇಕು. ಈಗ ಶಾಸಕರ ಸುಪುತ್ರರು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ತನಿಖೆ ಆಗ್ಬೇಕಂತ ಹೇಳ್ತೀವಿ. ನೀವು ಗಾಳಿಯಲ್ಲಿ ಗುಂಡು ಹೊಡೆದಾಗೆ ಯಾವುದೋ ಒಂದು ದಾಖಲಾತಿಗಳಿಲ್ಲದೆ ಪುರಾವೆಗಳಿಲ್ಲದೆ ಯಾವ ರೀತಿ ಆರೋಪ ಮಾಡ್ತೀರಿ? ಇದನ್ನು ಹೆಂಗೆ ಸ್ಪಷ್ಟೀಕರಣ ಕೊಡ್ತೀರಾ ಅಂತ ಜನರಿಗೆಲ್ಲ? 2018ರಲ್ಲಿ ಇರೋದಕ್ಕಿಂತ ಮೊದಲು ಅವರೇನು ಶಾಸಕರು, 2018ಕ್ಕಿಂತ ಮೊದಲು ಅವರ ಆಸ್ತಿ ಏನಿತ್ತು? 2018ರ ಎಲೆಕ್ಷನ್ ಪೆಟಿಷನಲ್ಲಿ, ಎಲೆಕ್ಷನ್ ಅಫಿಡೇಟ್ನಲ್ಲಿ ಅವರ ಆಸ್ತಿ ಎಷ್ಟು ಘೋಷಣೆ ಮಾಡ್ಕೊಂಡಿದ್ರು ಒಂದು ಕಡೆಗೆ, 2023ರಲ್ಲಿ ಎಷ್ಟು ಘೋಷಣೆ ಮಾಡಿಕೊಂಡ್ರು, ಈಗ ಎಷ್ಟು ಅವರ ಆಸ್ತಿ ಅದನ್ನು ತನಿಖೆ ಆಗಲಿ. ಅದಕ್ಕೆ ಇವತ್ತು ಲೋಕಾಯುಕ್ತ ತನಿಖೆಗೆ ಒಳಪಡಿಸ್ತಾರೋ, ಬೇರೆ ಏಜೆನ್ಸಿ ತನಿಖೆಗೆ ಒಳಪಡಿಸ್ತಾರೋ, ಒಳಪಡಿಸಿದ್ರೆ ಇವ್ರದ್ದೆಲ್ಲ ಅಕ್ರಮ ಮತ್ತು ಬೇನಾಮಿ ಆಸ್ತಿ ಹೊರಗೆ ಬರ್ತದೆ. ಹಂಗಾದ್ರೆ ಇವರು ಜೈಲಿಗೆ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಈ ತಾಲೂಕನ್ನು ಲೂಟಿ ಮಾಡಿದ್ರು ಅಂತ ಹೇಳ್ತಾರೆ. 5 ವರ್ಷಗಳಿಂದ ಶಿವಕುಮಾರ್ ನಾಟಿಕಾರ್ ಅವರು ಈಗಿರ್ತಕ್ಕಂಥ ಅವಸ್ಥೆಯಲ್ಲಿ ಇರಲಿಲ್ಲ. ಅವರು ಕೂಡ ಬೇನಾಮಿ ಆಸ್ತಿಯಲ್ಲಿ ಸ್ವಲ್ಪನಾದರೂ ಪಾಲುದಾರ ಆದರೇನು ಅಂತ. ನನಗೆ ಸಾಲ ಮುಟ್ಟಿದ್ರೆ ಸಾಕಾಗಿದೆ. ನಮಗೇನು ಬೇನಾಮಿ ಆಸ್ತಿ ಆ ರೊಕ್ಕನೂ ನನ್ನ ಬಳಿ ಏನೂ ಇಲ್ಲ. ಇದ್ದ ಆಸ್ತಿಕ್ಕಿಂತ ಕಡಿಮೆ ಆಗಿದೆ. ಇಲ್ಲ, ಪುರಾವೆಗಳಿಲ್ಲಾರ್ದೆ, ದಾಖಲಾತಿಗಳಿಲ್ಲದೆ, ತನಿಖೆ ಅಲ್ಲಾರ್ದೆ ದಾಖಲಾತಿ ನಾನು ಕೊಡ್ಲಿಕ್ಕಾಗಲ್ಲ. ಬೆಂಗಳೂರಲ್ಲಿ ಮನೆ ಕಟ್ಟಿದ್ದಾರೆ, ಗುಲ್ಬರ್ಗದಲ್ಲಿ ದೊಡ್ಡ ಮನೆ ಕಟ್ಟಿದ್ದಾರೆ, ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಜಿನ್ನಿಂಗ್ ಮಿಲ್ ಕಟ್ಟಿ ಫ್ಯಾಕ್ಟ್ರಿಗಳು ಮಾಡ್ಕೊಂಡಿದ್ದಾರೆ. ಎಲ್ಲಾ ಶಾಸಕರು ಕಟ್ಟಿದ್ದಾರೆ. ಅವ್ರಿಗೆ ಹೊರತುಪಡಿಸಿ ಇವ್ರೇನದ? ಅವ್ರು ನಾನು ಮಾತಾಡ್ತಾ ಇಲ್ಲ, ನಂದು ಮಾತಾಡ್ತಾ ಇದ್ದೀನಿ. ನಾನು ಆರೋಪ ಮಾಡ್ತಾ ಇರೋದು ಮೊನ್ನೆ MY ಪಾಟೀಲ್ ಅವರು, ಅವ್ರ ಮಗ, ಅವ್ರ ತಮ್ಮ, ಅವ್ರ ಕುಟುಂಬದ ಬಗ್ಗೆ ಮಾತಾಡ್ತಾ ಇರೋದು. ಎಲ್ಲಿಗೆ ಬರ್ತೀರಿ ಫ್ಯಾಕ್ಟ್ರಿ, ಎಲ್ಲಿಗೆ ಬಂದ್ರಿ ಆಸ್ತಿ, ಎಲ್ಲಿಗೆ ಬಂತು ಹಾಸ್ಪಿಟ್ಲ, ಬೆಂಗಳೂರು ಮನೆಯಲ್ಲಿ ಬಂತು, ಬೇರೆ ಬೇರೆ ಸೈಟ್ಗಳಲ್ಲಿ ಬಂದು, ಗುಲ್ಬರ್ಗ ಮನೆಯಲ್ಲಿ ಬಂತು, ಅವೆಲ್ಲ ಅಕ್ರಮ ಆಸ್ತಿಗಳೇ. ಪೈಲ ಇಲೆಕ್ಷನ್ ಅಫಿಡೇಟ್ನಲ್ಲಿ ನೀವು ಎಷ್ಟು ಸಲ್ಲಿಸಿದ್ರಿ ಅದನ್ನೇ ತನಿಖೆ ಆಗ್ಲಿ ಅಂತ ಹೇಳ್ತಾ ಇರೋದು ನಾನು. ತನಿಖೆ ಆದಾಗೆ ಬರೋದು. ತನಿಖೆ ಅಧಿಕಾರಿ, ತನಿಖೆಯವ್ರು ಮಾಡೋರು ನಾ ಅಲ್ಲ. ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹೌದು, ಸಂಬಂಧಪಟ್ಟ ಲೋಕಾಯುಕ್ತಿಗೆ ಅದ್ರ ಬಗ್ಗೆ ದೂರು ಕೊಡಕ್ಕೆ ತಯಾರಿದ್ದೀನಿ. ಕಂಪ್ಲೇಂಟ್ ಕೊಡ್ರಿ, ಬೆಳಕಿಗೆ ಬರಲ್ಲ. ಕೊಡ್ತೀನಿ, ಮುಂದಿನ ದಿನ ಬಂದಾಗ ಅದನ್ನು ಕೊಡ್ತೀನಿ. ಅದು ಕೊಡಕ್ಕಾಗಿನೇ ಎತ್ತಾ ಇರೋದು, ಧ್ವನಿ ಎತ್ತಾ ಇರೋದು ಅದನ್ನೇ. ಈ ತಾಲೂಕವನ್ನು ಲೂಟಿ ಮಾಡಿ ಅಕ್ರಮ ಆಸ್ತಿ ಮಾಡಿದಾರೆ ಅಂತ ನೇರವಾಗಿ ಹೇಳ್ತಾರೆ. ಆಡಳಿತ ಪಕ್ಷದವ್ರದ್ದು ತಮ್ಮ ಮೇಲೆ ಒಂದು ಆರೋಪ ಇದೆ. ಏನಂದ್ರೆ, ನಾಟಿಕಾರ್ ಅವರು ಹೀಗೆ 1 ತಿಂಗಳು 2 ತಿಂಗಳು ಸುಮ್ಮನಿರ್ತಾರೆ. ಅದಾದ್ಮೇಲೆ ಬಂದು ಜನರ ಬಳಿ ಒಂದು ಚಲಾವಣೆಯಲ್ಲಿ ಇರೋಗೋಸ್ಕರ ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನ ಶಾಸಕರ ಮೇಲೆ ಒಂದು ಗೂಬೆ ಕೂರಿಸುವಂತೆ ಗಾಳಿಯಲ್ಲಿ ಗುಂಡಾರಿಸಿ ಹೋಗ್ಬಿಡ್ತಾರೆ. ನಾನು ಬರೇ ಶಾಸಕರ ವಿರುದ್ಧ ಮಾತಾಡ್ತಾ ಇಲ್ಲ. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಚಿಂತನೆ ಇಟ್ಕೊಂಡು ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದು, ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥದ್ದು, ಭವಿಷ್ಯದ ಅಫಜಲ್ಪುರವನ್ನು ಹೆಂಗೆ ಅಭಿವೃದ್ಧಿ ಆಗಬೇಕು, ಯಾವ ರೀತಿಯಿಂದ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಾನು. ಬರಲಿ, ಯಾರು ಕೃಷಿ ಬಗ್ಗೆ ಮಾತಾಡ್ತೀರಾ, ಕೈಗಾರಿಕೆಗಳ ಬಗ್ಗೆ ಮಾತಾಡ್ತೀರಾ, ಉದ್ಯೋಗ ವ್ಯಾಪಾರ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ, ಶೈಕ್ಷಣಿಕವಾಗಿ ಮಾತಾಡ್ತೀರಾ, ಬರೀ ನಾನು ಡಾಟಾ ಇಟ್ಕೊಂಡು ಬರ್ತೀನಿ. ಈ ಮೊದಲು BJP ಲೀಡರ್ಗಳನ್ನು, ಈಗಿರುವ ಮಾಜಿ ಶಾಸಕರನ್ನ ತಾವು ಅವ್ರ ಬಗ್ಗೆ ಆರೋಪಗಳ ಸುರಿಮಳೆನೇ ಮಾಡ್ತಿದ್ದೀರಿ ಮೊದಲು. ಈಗ ಒಂದೇ ಪಕ್ಷದಲ್ಲಿ ತಾವಿದ್ದೀರಿ. ಅವರು ಕೂಡ ಆಸ್ತಿ ಮಾಡಿದ್ದಾರೆ ಅಂತೇಳಿ ನೀವು ಸಾಮಾನ್ಯವಾಗಿ ಎಲ್ಲರನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ಟಾರ್ಗೆಟೆಡ್ ಶಾಸಕರು ಇಷ್ಟೊಂದು ಆಸ್ತಿ ಮಾಡಿದ್ದಾರೆ. 8 ವರ್ಷದಿಂದ ಅಧಿಕಾರದಲ್ಲಿದ್ದು ಈಗ ಲೂಟಿ ಮಾಡ್ತಾ ಇದ್ದವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಹಿಂದಿನವ್ರ ಬಗ್ಗೆ ಹೇಳೋದಕ್ಕಿಂತಲೂ ಈಗ ಏನು ನಡೀತಾ ಇದೆ ಅಂತ ಹೇಳ್ಬೇಕಲ್ಲ. ನಾನು ಈಗ ಅದು ನಡೀತಾ ಇದೆ ಅಂತೇಳಿ ಜನರ ಮುಂದೆ ಇಡಬೇಕಾದಂಥ, ನಾನು ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥವನು, ಈ ತಾಲೂಕಿನ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ. ಅದು ನನ್ನ ಜವಾಬ್ದಾರಿ ಇದೆ, ನಾನು ಹೇಳ್ತಾ ಇದ್ದೀನಿ. 100 ಕಾರ್ಯಕ್ರಮಗಳು